ಹೇಳಿ ಅಮ್ಮ. ಭಯ್ಯ, ನಾವು ಮಿಲಿಟರಿ ಕುಟುಂಬದವರು. 20 ವರ್ಷದ ಹಿಂದೆ ನನ್ನ ಗಂಡ ಕಾರ್ಗಿಲ್ ಯುದ್ಧದಲ್ಲಿ ಶಹೀದ್ ಆದ್ರು. ಅವ್ರ ಧೈರ್ಯ ಸಾಹಸ ಮೆಚ್ಚಿ ಸರ್ಕಾರ ನಮ್ಗೆ ಊರ್ ಹೊರಗೆ 12 ಎಕರೆ ಜಮೀನ್ ಕೊಟ್ಟಿದ್ದಾರೆ. ಅದು ತುಂಬಾ ಡೆವಲಪ್ ಆಗಿದ್ರಿಂದ ಕೆಲವರು ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದನ್ನ ಕೇಳೋಕೋದ್ ನನ್ನ ಅಳಿಯನ್ ಕೂಡ ಹೇಳ್ಕೊಂಡು ಹೋಗಿದ್ದಾರೆ. ಹೌದಾ? ಮತ್ತೆ ಪೊಲೀಸ್ನವರು? ಮಸೀದಿ ಜಾಗ ಕಬ್ಜಾ ಮಾಡಿದ್ರು ಈ ಪೊಲೀಸರು ಏನು ಬಾಯಿ ತೆಗ್ದಿಲ್ಲ ಭಯ್ಯ. ಊರೇನಾದ್ರೂ ಹಾಳಾಗೋಗಿದ್ಯಾ? ಆ ಫೈಲ್ ಕೊಡಮ್ಮ ಇಲ್ಲಿ. ಒಬ್ಬೊಬ್ಬರನ್ನು ಕೋರ್ಟಲ್ಲಿ ಬೆತ್ತಲೆ ನಿಲ್ಲಿಸ್ಬಿಡ್ತೀನಿ. ಅವನ ಹೆಸರೇನಂದ್ರೆ? ಮಸೂದ್ ಪೆಹಲ್ವಾನ್ ಭಯ್ಯ. ಇಟ್ಕೊಳ್ಳಮ್ಮ. ನೋಡಮ್ಮ, ನಾನು ಅಂತ ಅಲ್ಲ, ಈ ಊರಿನಲ್ಲಿ ಈ ಕೇಸ್ಗೆ ಯಾರೂ ಕೈ ಹಾಕೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೀವೇ ಹಂಗಂದ್ರೆ ಹೆಂಗ್ ಭಯ್ಯ? ಅದು ಹಾಗಲ್ಲಮ್ಮ. ಅರೆ, ನನ್ ಗಂಡನ್ ಕೊಂದಾಕ್ಬಿಡ್ತಾರೆ. ನೀವೇ ಕಾಪಾಡ್ಬೇಕು ಭಯ್ಯ. ಒಬ್ಬರಿದ್ದಾರಮ್ಮ. ಹೇಳು. ಶ್ರೀಪತಿ ಅನ್ನೋ ಒಬ್ರು ಲಾಯರ್ ಇದ್ದಾರೆ. ವಾಯ್ದೆ ಕೇಳೋದನ್ನ ಬಿಟ್ರೆ ವಾಟ್ಸಕ್ಕಂತೂ ಬರೋದಿಲ್ಲ. ಆದ್ರೆ ಅವರಿಂದನೇ ನಿಮ್ ಕೆಲಸ ಆಗೋದು. ಇದುವರೆಗೂ ಅವ್ನು ಕೋರ್ಟ್ ಒಳಗೆ ಗೆದ್ದಿಲ್ಲ, ಕೋರ್ಟಿನಾಚೆ ಸೋತಿಲ್ಲ. ಅದಕ್ಕೆ ಕಾರಣ ಅವನಿಗೊಬ್ಬ ಮಗ ಇದ್ದಾನೆ. ಮನುಷ್ಯ ಸ್ಟೈಲಿಶ್ ಆಗಿದ್ರು ಟೆರರಿಸ್ಟ್ಗಿಂತ ಡೇಂಜರ್ ಅಮ್ಮ. ನಿಮ್ಮ ಕೇಸಲ್ಲಿ ನ್ಯಾಯ ಇದ್ರೆ ಸಾಕು, ನೀವು ಆ ಕೇಸ್ನ ಗೆದ್ದಂಗೆ. ಆದ್ರೆ ನ್ಯಾಯ ಕೋರ್ಟಲ್ಲಿರಲ್ಲ, ಅವನು ಹೊಡೆಯೋ ಏಟ್ನಲ್ಲಿರುತ್ತೆ. ಒಂದು ಸಾರಿ ಆ ಕಾಡಕ್ಕೆ ಇಳಿದ್ರೆ ಪೊಲಿಟಿಕಲ್ ಲೀಡರ್ ಆದ್ರೂ ಸರಿ, ರೌಡಿ ಶೀಟರ್ ಆದ್ರೂ ಸರಿ, ಲಾ ಅಂಡ್ ಆರ್ಡರ್ ಇದ್ರೂ ಸರಿ, ಡಿಚ್ಚಿ ಹೊಡೆದು ಬೀಳಿಸ್ತಾನೆ. ಅವನೇ ಸರಿಯಾದವನು. ಏನ್ ಪರವಾಗಿಲ್ಲಮ್ಮ, ನಮ್ಮನ್ನೊಂದ್ಸಲಿ ಅಖಾಡ ಕೇಳಿದ್ರೆ ಟೋಟಲ್ ಆಗಿ ಕ್ಲಿಯರ್ ಮಾಡ್ಬಿಡ್ತಾನೆ. कौन है रे तू? ಅಯ್ಯಪ್ಪ, ಏಟ್ ಬಿತ್ತು. ಇನ್ನಿವ್ರಿಗೆ ಕಷ್ಟ, ಯಾರನ್ನೂ ಉಳಿಸಲ್ಲ. ಭಯ್ಯ, ಅವರು ಅಲ್ಲಾಗಾಗ್ಲಿ ನಮಾಜ್ಗಾಗ್ಲಿ ಗೌರವ ಕೊಡಲ್ಲ, ಸಾಯಿಸ್ಬಿಡ್ತಾರೆ.
ನನ್ನ ಏರಿಯಾಗೆ ಬಂದು ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿಲ್ದೇನೆ ಟಚ್ ಮಾಡ್ತೀಯಾ? ಬ್ಯಾಕ್ಗ್ರೌಂಡ ನಿನಗೆ ಏಟ್ ಬೀಳೋದನ್ನು ತಡಿತಾ, ನೀನ್ ಕೆಳಗ್ ಬೀಳೋದನ್ನ ತಡಿತಾ, ನಿನಗೆ ಗುನ್ನ ಬೀಳೋದನ್ನ ತಡಿತಾ, ರಕ್ತ ಬರೋದನ್ನ ತಡಿತಾ. ಎಷ್ಟೇ ಬ್ಯಾಕ್ಗ್ರೌಂಡ್ ಇರೋನಾದ್ರೂ ಏಟ್ ಬಿದ್ದಾಗ ಅಮ್ಮ ಅನ್ಲೇಬೇಕು. ನೋವಿಗೂ ಇಮೇಜ್ಗೂ ಸಂಬಂಧ ಇಲ್ಲ. ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡಿದ್ರೆ ಈ ಗಣನ್ಗೆ ಮೆಂಟ. ಥ್ಯಾಂಕ್ಸ್ ಅಪ್ಪ. ಅಯ್ಯೋ ಅಮ್ಮ, ದೊಡ್ಡವರು, ಏನು ಭಯ ಪಡ್ಬೇಡಮ್ಮ. ಕಂದ ನಿನಗೇನು ಆಗಿಲ್ಲ ತಾನೆ? ಹಂಗೇನಾಗಿಲ್ಲ. ಏನಾದ್ರೂ ಏಟಾಗಿದ್ರೆ ಹೇಳು ಕಂದ. ಚಿಕ್ಕಪ್ಪ, ನನ್ಗೇನಾಗತ್ತೆ?